ಅಂಕೋಲ ತಾಲೂಕಿನ ಮಂಜುಗುಣಿ ಕಡಲ ತೀರದಲ್ಲಿ ಆಲಿವ್ ರಿಡ್ಲೆ ಪ್ರಭೇದದ ಕಡಲಾಮೆ ಮರಿಗಳನ್ನು ಅರಣ್ಯ ಇಲಾಖೆಯ ಸಾಗರ ಜೀವಿಗಳ ವಿಭಾಗದ ವತಿಯಿಂದ ಸಮುದ್ರಕ್ಕೆ ಬಿಡಲಾಯಿತು. ಮಂಜುಗುಣಿ ಕಡಲ ತೀರದ ಮೊದಲ ಗೂಡಿನಲ್ಲಿ ಸಂರಕ್ಷಣೆ ಮಾಡಲಾಗಿದ್ದ 82 ಮೊಟ್ಟೆಗಳಲ್ಲಿ 70 ಮೊಟ್ಟೆಗಳಿಂದ ಮರಿಗಳು ಹೊರಬಂದು ಸಮುದ್ರ ಸೇರುವ ಹಂತಕ್ಕೆ ತಲುಪಿದ್ದರಿಂದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಾರವಾರ ವಿಭಾಗ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅಂಕೋಲ ಉಪವಿಭಾಗ ಇವರ ಮಾರ್ಗದರ್ಶನದಂತೆ ಸಮುದ್ರಕ್ಕೆ ಬಿಡುವ ಪ್ರಕ್ರಿಯೆ ನಡೆಯಿತು. ಅಂಕೋಲ ತಾಲೂಕಿನ ಮಂಜುಗುಣಿ ಕಡಲ ತೀರದಲ್ಲಿ 6, ಬೆಳಂಬಾರದಲ್ಲಿ 2 ಮತ್ತು ಬಾವಿಕೇರಿಯಲ್ಲಿ 1 ಹೀಗೆ ಮತ್ತೆ 9 ಗೂಡುಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಡಲಾಮೆ ಮೊಟ್ಟೆಗಳನ್ನು ಸಂರಕ್ಷಣೆ ಮಾಡಲಾಗಿದ್ದು, ಮರಿಗಳು ಸಮುದ್ರ ಸೇರುವ ಹಂತಕ್ಕೆ ತಲುಪುತ್ತಿದ್ದಂತೆಯೇ ಅವುಗಳನ್ನು ಸಮುದ್ರಕ್ಕೆ ಬಿಡುವ ಕೆಲಸ ನಡೆಯಲಿದೆ. ಕಡಲಾಮೆ ಮರಿಗಳನ್ನು ಸಮುದ್ರಕ್ಕೆ ಬಿಡುವ ಕಾರ್ಯದಲ್ಲಿ ಕೋಸ್ಟಲ್ ಮರೈನ್ ಇಕೋಸಿಸ್ಟಮ್ ವಲಯ ಅರಣ್ಯಾಧಿಕಾರಿ ಕಿರಣ್ ಮನವಾಚಾರಿ, ಜೀವಶಾಸ್ತ್ರ ಪರಿಸರ ವಿಭಾಗದ ಅಪೂರ್ವ ಕುಲಕರ್ಣಿ, ಉಪವಲಯ ಅರಣ್ಯಾಧಿಕಾರಿ ರಾಜೇಶ್ ನಾಯ್ಕ್, ಅರಣ್ಯ ಗಸ್ತು ಸಿಬ್ಬಂದಿ ಸತೀಶ್, ರಾಜು, ಮಂಜುಗುಣಿ ಶಾಲೆಯ ವಿದ್ಯಾರ್ಥಿಗಳು, ಸ್ಥಳೀಯ ಮೀನುಗಾರರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಪರೂಪದ ಆಲಿವ್ ರಿಡ್ಲೆ ಕಡಲಾಮೆಗಳು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮೊಟ್ಟೆ ಇಡುವುದು ಸಾಮಾನ್ಯವಾಗಿದ್ದು, ಮಾಹಿತಿ ಸಿಗುತ್ತಿದ್ದಂತೆ ಅರಣ್ಯ ಇಲಾಖೆಯವರು ಮೊಟ್ಟೆಗಳನ್ನು ಗೂಡಿನಲ್ಲಿ ಸಂರಕ್ಷಣೆ ಮಾಡುವ ಕೆಲಸ ಮಾಡುತ್ತಿದ್ದು, ಸ್ಥಳೀಯ ಜನರು ಸಂಪೂರ್ಣ ಸಹಕಾರ ನೀಡುತ್ತಿರುವುದು ಸಂತೋಷದ ಸಂಗತಿ ಎಂದು ವಲಯ ಅರಣ್ಯಾಧಿಕಾರಿ ಕಿರಣ್ ಮನವಾಚಾರಿ ತಿಳಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂಥದ್ದು ಯಾವುದು? ಅದು ಆಲಿವ್ ರಿಡ್ಲೆ. ಸೊ ಇದು ಬಂದು ಇಲ್ಲಿ ಮೊಟ್ಟೆ ಇಟ್ಟು ಹೋಗಿತ್ತು. ಎಲ್ಲೆಡೆ ಅಲ್ಲಿ ಅದನ್ನು ನಾವು ಪ್ರೊಟೆಕ್ಟ್ ಮಾಡಿಟ್ಟಿದ್ದೀವಿ. ಇವತ್ತು 56ನೇ ದಿನ. ಇವತ್ತೆಷ್ಟೇ ದಿನ? 56ನೇ ದಿನ. ನಾನು ನಿಮ್ಗೆ ಹೇಳಿದ್ವಲ್ಲ, 45ರಿಂದ 60 ದಿನಗಳ ಒಳಗಡೆ ಅದ್ರ ಮರಿ ಬರ್ತದೆ. ಅಷ್ಟು ಅದು ಕಾವಾದ್ಮೇಲೆ ಅದು ಹೊರಗಡೆ ಬರ್ತದೆ. ಸರಿನಾ? ಇವತ್ತು 56ನೇ ದಿನಕ್ಕೆ ಮರಿ ಬಂದಿದೆ. ಎಷ್ಟು 82 ಮೊಟ್ಟೆಗಳಿದ್ವು. 82 ಮೊಟ್ಟೆಗಳಲ್ಲಿ 70 ಮರಿ ಹೊರಗಡೆ ಬಂದಿದೆ. ಇನ್ನು 12 ಏನೋ ಹಾಗೆ ಅದು ಪ್ರಾಬ್ಲಮ್ ಆಗಿ ಬಂದಿಲ್ಲ. ಗೊತ್ತಾಯ್ತಾ? ಆಮೇಲೆ ಅದು ಗಂಡು ಹೆಣ್ಣು ಮರಿ ಗೊತ್ತಿದೆ ನಿಮಗೆ? ಗೊತ್ತಿದೆಯಾ? ಹೆಂಗೆ ಹೇಳಿ? ಇದಿರ್ತದಲ್ಲ, ಏನು ಹೇಳಿ? ಕೋಳಿಗೆ ಮೊಟ್ಟೆಗೆ ಯಾರಿರ್ತಾರೆ ಹೇಳಿ? ಕಾವ್ಯ ಯಾರು ಕೊಡ್ತಾರೆ? ಯಾರು? ಕೋಳಿ ಕೊಡ್ತದೆ. ಆದರೆ ಇಲ್ಲಿ ಕಡಲಾಮೆಗಳಲ್ಲಿ ಆ ರೀತಿ ಇಲ್ಲ. ಆಮೆ ಮತ್ತೆ ಬರುವುದಿಲ್ಲ. ಒಂದ್ಸರಿ ಮೊಟ್ಟೆ ಇಟ್ಟು ಹೋಗ್ಬಿಡ್ತದೆ. ಆನಂತರ ಇದು ಮರಿಗಳ ಟೆಂಪ್ರೇಚರ್ ಅದಕ್ಕೆ ಕಾವಾಗಿ ಪರಿವರ್ತನೆ ಆಗಿ ಮರಿ ಬರ್ತದೆ. ಕಡಿಮೆ ಟೆಂಪ್ರೇಚರ್, ಕಡಿಮೆ ಉಷ್ಣತೆ ಸಿಗುವಂಥ ಏನೋ ಒಂದು ಮೊಟ್ಟೆ ಇರ್ತದಲ್ಲ, ಅಲ್ಲಿಂದ ಗಂಡು ಮರಿಗಳು ಬರ್ತವೆ. ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಸಿಗುವಂಥ ಏನು ಮೊಟ್ಟೆ ಇರ್ತದಲ್ಲ, ಅಲ್ಲಿ ಹೆಣ್ಣು ಮರಿಗಳು ಬರ್ತವೆ. ಹೇಳಿದೆ ನಾನು, ಎಷ್ಟು ಹೇಳಿ? 27 ಡಿಗ್ರಿ ಸೆಲ್ಸಿಯಸ್ ಇದಲ್ವಾ? ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ.